ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ GPSTR 2022ರ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಸಾಕ್ಷರತೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ವಿವರಣೆ ಮುಖಾಂತರ ಅಭ್ಯಸಿಸಿದ್ದೇನೆ. ಈ ಒಂದು ವಿಡಿಯೋ 2026ರ ಎಕ್ಸಾಮ್ ಪ್ರಿಪರೇಷನ್ GPSTR ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಉಪಯುಕ್ತವಾಗುತ್ತದೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಟೈಫಾಯ್ಡ್, ಕಾಲರಾ ಮತ್ತು ಟ್ಯೂಬರ್ ಕ್ಯುಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಿಂದ ಈ ಕಾಯಿಲೆಗಳು ಬರುತ್ತವೆ. ಬ್ಯಾಕ್ಟೀರಿಯಾ ಅಂತ ಅಂದರೆ ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿಗಳು. ಇವುಗಳಲ್ಲಿ ಕೆಲವು ಒಳ್ಳೆಯ ಬ್ಯಾಕ್ಟೀರಿಯಾಗಳು. ಇವು ಅಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ. ಕೆಲವು ಕೆಟ್ಟ ಬ್ಯಾಕ್ಟೀರಿಯಾಗಳು ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. ವೈರಸ್, ಇದರಿಂದ ಡೆಂಗ್ಯೂ ಹಾಗೂ ಕೋವಿಡ್ ಇನ್ನಿತರ ಕಾಯಿಲೆಗಳು ಬರುತ್ತವೆ. ಈ ಫಂಗಸ್, ಇದರಿಂದ ರಿಂಗ್ ವಾರ್ಮ್ ಎನ್ನುವಂತಹ ಕಾಯಿಲೆಗಳು ಬರುತ್ತದೆ. ಪ್ರೋಟೋಜೋವಾ, ಇದರಿಂದ ಮಲೇರಿಯಾ ಮುಂತಾದಂತಹ ಕಾಯಿಲೆಗಳು ಬರುತ್ತವೆ. ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆ, ಇದನ್ನು ಬೆಳವಣಿಗೆ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಭಿನ್ನತೆ ಎಂದರೆ ಒಂದೇ ರೀತಿಯ ಕೋಶಗಳ ಒಂದು ತಮ್ಮ ರೂಪದ ಕಾರ್ಯಗಳಲ್ಲಿ ಬದಲಾವಣೆಯನ್ನು ಹೊಂದಿರುವಂತಹದ್ದು. ಉದಾಹರಣೆಗೆ ನರಕೋಶ, ಸ್ನಾಯುಕೋಶ ಹಾಗೂ ರಕ್ತಕೋಶ ಇವುಗಳು ಒಂದೇ ಜೀವಕೋಶವನ್ನು ಹೊಂದಿದ್ದರೂ ಕೂಡ ಅವುಗಳ ಕಾರ್ಯತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ. ವಿಕಾಸ ಎಂದರೆ ಪ್ರೌಢಾವಸ್ಥೆಯ ಒಂದು ಸಂಪೂರ್ಣ ಬೆಳವಣಿಗೆಯ ಮತ್ತು ಕಾರ್ಯಕ್ಕೆ ಸಿದ್ಧವಾಗುವ ಒಂದು ಹಂತವನ್ನು ವಿಕಾಸ ಎಂದು ಕರೆಯಲಾಗುತ್ತದೆ. ಪ್ರೌಢತೆ ಎಂದರೆ ಜೀವಿಯ ಅಂಗಾಂಗಗಳು ಸಂಪೂರ್ಣವಾಗಿ ಬೆಳೆದು ಕಾರ್ಯವನ್ನು ಸಮರ್ಪಕವಾಗಿ ಮಾಡುವಂತಹ ಪ್ರಕ್ರಿಯೆಗೆ ಪ್ರೌಢತೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಮಗು ತನ್ನ ಹಂತವನ್ನು ದಾಟಿ ಕಿಶೋರ ಹಂತಕ್ಕೆ ತಲುಪುವಂತಹದ್ದು, ಕಿಶೋರ ಹಂತದಿಂದ ಪ್ರೌಢಾವಸ್ಥೆಗೆ ತಲುಪುವಂತಹದ್ದು. ಹಾಗೆ ಸಸ್ಯದಲ್ಲಿ ನೋಡೋದಾದರೆ ಒಂದು ಹೂವು ಮೊಗ್ಗು ಆದ ನಂತರ ಅದು ಸಂಪೂರ್ಣವಾಗಿ ಒಂದು ಅರಳಿದ ಹೂವಾಗುತ್ತದೆ. ಈ ರೀತಿಯ ಪ್ರೌಢತೆಯನ್ನು ನಾವು ಬೆಳವಣಿಗೆಯ ಒಂದು ಸಂಪೂರ್ಣ ಬೆಳವಣಿಗೆಯ ಒಂದು ಪ್ರಕ್ರಿಯೆಯಲ್ಲಿ ನೋಡಬಹುದು. HIV-ಯು ಇದರ ಮೂಲಕ ಹರಡುವುದಿಲ್ಲ. HIV-ಯು ಇದರ ಮೂಲಕ ಹರಡುವುದಿಲ್ಲ ಅಂತ ಅಂದರೆ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಸೊಳ್ಳೆ ಅಥವಾ ಪ್ರಾಣಿಯ ಒಂದು ಕಚ್ಚುವಿಕೆಯಿಂದ HIV ಹರಡುವುದಿಲ್ಲ. ಆದರೆ HIV ಹರಡುವಂತಹದ್ದು HIV ಪೀಡಿತ ತಾಯಿಯಿಂದ ಭ್ರೂಣಕ್ಕೆ ಅಂದರೆ ಮಗುವಿಗೆ. HIV ಪೀಡಿತ ವ್ಯಕ್ತಿಯು ರಕ್ತವನ್ನು ವರ್ಗಾವಣೆ ಮಾಡಿದಾಗ ಈ ಒಂದು HIV ಹರಡುತ್ತದೆ. ಹಾಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಈ ಒಂದು HIV ಹರಡುತ್ತದೆ. HIV ವಿಸ್ತೃತ ರೂಪ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್. ಈ ಒಂದು ವೈರಸ್ನಿಂದ ದೇಹದ ರೋಗನಿರೋಧಕ ಶಕ್ತಿಯನ್ನು ಹಾಳು ಮಾಡುವಂತಹ ವೈರಸ್. ಇದು ರೋಗನಿರೋಧಕ ಶಕ್ತಿಯನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ. ಇದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ಪಡೆಯದಿದ್ದಾಗ ಅದು ಏಡ್ಸ್ ಆಗಿ ಬದಲಾವಣೆಯಾಗಿ ಮಾರಕ ಕಾಯಿಲೆಯಾಗುತ್ತದೆ. ಪ್ರಥಮ ಚಿಕಿತ್ಸೆ ಎಂದರೇನು? ಪ್ರಥಮ ಚಿಕಿತ್ಸೆ ಎಂದರೆ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಪೂರ್ವಭಾವಿ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಅಂತ ಅಂದರೆ ವೈದ್ಯರನ್ನು ಭೇಟಿಯಾಗುವ ಮೊದಲು ನೀಡುವಂತಹ ಒಂದು ಪ್ರಾಥಮಿಕ
ಸಹಾಯ ಅಂತ ಹೇಳಬಹುದು. ಉದಾಹರಣೆಗೆ ಗಾಯವಾದಾಗ ಅದನ್ನು ಸ್ವಚ್ಛಗೊಳಿಸಿ ಬ್ಯಾಂಡೇಜ್ ಹಾಕುವಂತಹದ್ದು, ಹಾಗೆ ಸುಟ್ಟಿರುವಂತಹ ಭಾಗಗಳಿಗೆ ತಣ್ಣೀರನ್ನು ಹಾಕುವಂತಹದ್ದು, ಈ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನು ನಾವು ಪ್ರಥಮ ಚಿಕಿತ್ಸೆ ಎಂದು ಕರೆಯಲಾಗುತ್ತದೆ. ಆಕಸ್ಮಿಕ ಚಿಕಿತ್ಸೆ ಅಂತಂದರೆ ಅಪಘಾತದಲ್ಲಿ ರಕ್ತಸ್ರಾವವನ್ನು ನಿಲ್ಲಿಸುವಂತಹದ್ದು, ಉಸಿರಾಟ ತೊಂದರೆ ಆದಾಗ ಆಕ್ಸಿಜನನ್ನು ಒದಗಿಸಿಕೊಡುವಂತಹದ್ದು, ಈ ರೀತಿಯಾದಂತಹ ಆಕಸ್ಮಿಕ ಚಿಕಿತ್ಸೆಯಲ್ಲಿ ನೋಡುವಂತಹದ್ದು. ಹಾಗೆ ದೀರ್ಘಾವಧಿ ಚಿಕಿತ್ಸೆಯಲ್ಲಿ ಉದಾಹರಣೆಯಾಗಿ ನೋಡುವಂತಹದ್ದಾದರೆ ಡಯಾಬಿಟಿಸ್ ಅಂದರೆ ನಿರಂತರವಾಗಿ ಔಷಧಿಯನ್ನು ತೆಗೆದುಕೊಳ್ಳುವಂತಹದ್ದು. ವೈದ್ಯರ ಸಲಹೆ ನೀಡಿದ ನಂತರ ಒದಗಿಸುವಂತಹ ಚಿಕಿತ್ಸೆಗಳಲ್ಲಿ ಉದಾಹರಣೆ ಎಂದರೆ ಹೆರಿಗೆ ನೋವು ಹಾಗೂ ಶಸ್ತ್ರಚಿಕಿತ್ಸೆ, ಇವುಗಳನ್ನು ನಾವು ವೈದ್ಯರು ನೀಡಿದ ನಂತರ ನೀಡುವಂತಹ ಚಿಕಿತ್ಸೆಗಳಾಗಿರುತ್ತವೆ. ನೀರಿನಲ್ಲಿ ಕರಗುವ ಜೀವಸತ್ವ, ಇದಕ್ಕೆ ಸರಿಯಾದಂತಹ ಉತ್ತರ ಜೀವಸತ್ವ ಬಿ. ಜೀವಸತ್ವ ಬಿಯ ಒಂದು ಆಹಾರದ ಉದಾಹರಣೆಗಳನ್ನು ನೋಡೋದಾದರೆ ಅಕ್ಕಿ, ಗೋಧಿ, ಕಡಲೆ, ಮೊಟ್ಟೆ, ಹಾಲು, ಈ ರೀತಿಯಾದಂತಹ ಆಹಾರವನ್ನು ಜೀವಸತ್ವ ಬಿಯಲ್ಲಿ ನೋಡುವಂತಹದ್ದು. ಹಾಗೆ ಈ ಒಂದು ಜೀವಸತ್ವಗಳ ಕೊರತೆಯಿಂದ ಪ್ರತ್ಯೇಕವಾದಂತಹ ಕಾಯಿಲೆಗಳು ಕೂಡ ಇರುತ್ತದೆ. ಇವುಗಳನ್ನು ಪರೀಕ್ಷೆಯ ದೃಷ್ಟಿಯಿಂದ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಹಾಗೆ ವಿಟಮಿನ್ ಜೀವಸತ್ವ ಇಯ ಕೊರತೆಯಿಂದ ಹಲವಾರು ರೋಗಗಳು ಬರುತ್ತವೆ. ಹಾಗೆ ವಿಟಮಿನ್ ಜೀವಸತ್ವ ಇಯ ಒಂದು ಆಹಾರಗಳು ಬಾದಾಮಿ, ಕಡಲೆಕಾಯಿ, ಸೂರ್ಯಕಾಂತಿ ಎಣ್ಣೆ, ಬೀಜಗಳು, ಇವುಗಳನ್ನು ನೋಡುವಂತಹದ್ದು. ಹಾಗೆ ವಿಟಮಿನ್ ಜೀವಸತ್ವ ಡಿ, ಸೂರ್ಯನ ಬೆಳಕು, ಮೀನು, ಮೊಟ್ಟೆ, ಹಾಲು. ಜೀವಸತ್ವ ಎ, ಕ್ಯಾರೆಟ್, ಹಸಿರು ಸೊಪ್ಪುಗಳು, ಮೊಟ್ಟೆ, ಬೆಣ್ಣೆ ಮುಂತಾದಂತಹ ಆಹಾರ ಕ್ರಮಗಳು. ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ, ಇದಕ್ಕೆ ಸರಿಯಾದಂತಹ ಉತ್ತರ ವೈರಸ್. ವೈರಸ್ನಿಂದ ಈ ಕಾಯಿಲೆ ಬರೋದಕ್ಕೆ ಕಾರಣವಾಗುತ್ತದೆ. ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವ ಭಾಗ ಮೇದೋಜೀರಕ ಗ್ರಂಥಿ. ಈ ಒಂದು ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆಯಿಂದ ಉಂಟಾಗುತ್ತದೆ. ಮೇದೋಜೀರಕಾಂಗ ಗ್ರಂಥಿಯು ಇದು ಮೆದುಳಿನ ತಳಭಾಗದಲ್ಲಿ ಇರುವಂತಹ ಭಾಗದಲ್ಲಿ ಈ ಒಂದು ಗ್ರಂಥಿ ಇರುತ್ತದೆ. ಇದು ಹಾರ್ಮೋನ್ಗಳ ಮಾಸ್ಟರ್ ಗ್ರಂಥಿ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. ಈ ಗ್ರಂಥಿಯು ಹಾರ್ಮೋನ್ಗಳ ಒಂದು ಕಾರ್ಯವನ್ನು ಮತ್ತು ದೇಹದ ಬೆಳವಣಿಗೆಗೆ ಸಹಾಯಕವಾಗಿರುತ್ತದೆ. ಹಾಗೂ ಇದು ಶಿಶು ಜನನ ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಇದರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ, ಸೊಳ್ಳೆಯ ದೇಹದಲ್ಲಿ ಇದು ದ್ವಿಗುಣವಾಗುತ್ತದೆ. ಈ ಪ್ಲಾಸ್ಮೋಡಿಯಂ ಎನ್ನುವಂತಹದ್ದು ಒಂದು ಏಕಕೋಶೀಯ ಪ್ರೋಟೋಜೋವಾ. ಇದು ರಕ್ತದಲ್ಲಿ ಜೀವಿಸಿ ಮಲೇರಿಯಾ ಎನ್ನುವಂತಹ ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು. ಇದಕ್ಕೆ ಸರಿಯಾದಂತಹ ಉತ್ತರ ಭೋಗವಾದ. ಉಪಯೋಗ ಅರ್ಹತಾವಾದದ ಪ್ರಕಾರ ಶಿಕ್ಷೆಯ ಪ್ರತಿನಿಧಿಸುವುದು ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಜಾ ರಕ್ಷಣೆ. ಇದು ಒಂದು ಶಿಕ್ಷೆಯನ್ನು ಪ್ರತಿನಿಧಿಸುವುದರ ಒಂದು ಪ್ರಕ್ರಿಯೆಯಾಗಿರುತ್ತದೆ. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ. ನೈತಿಕ ಬಹು ಸಾಂಸ್ಕೃತಿಕತೆ, ಇದಕ್ಕೆ ಸರಿಯಾದಂತಹ ಉತ್ತರ. ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು.
ಭೋಗವಾದ. ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ. ಒಂದು ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಒಂದು ಶಾಲೆ ಯಾವುದು ಅಂತಂದರೆ ವೇದಾಂತ. ನೈತಿಕ ಸಂಹಿತೆಯನ್ನು ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ. ನೈತಿಕ ಸ್ಥಿರತೆ. ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರಗೆ ಎಂದರೆ ರೇಚಕ. ಉಸಿರನ್ನು ಒಳಗೆ ತೆಗೆದುಕೊಂಡರೆ ಅದನ್ನು ಪೂರಕ. ಕಂಪ್ಯೂಟರ್ ಸಾಕ್ಷರತೆ. ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ. ಇದಕ್ಕೆ ಸರಿಯಾದಂತಹ ಉತ್ತರ 5ನೇ. ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ. ಪಂ ಶಕ್ತಿ, ಪರಂ ಶಿವಾಯಂ ಮತ್ತು ಪರಬ್ರಹ್ಮ ಇವುಗಳು ಭಾರತೀಯ ಸೂಪರ್ ಕಂಪ್ಯೂಟರ್ಗಳು. ಇಡಿಐನ ವಿಸ್ತೃತ ರೂಪ ಎಲೆಕ್ಟ್ರಿಕ್ ಡಾಟಾ ಇಂಟರ್ಚಾರ್ಜ್. ಒಂದು ಗೂಗಲ್ ಡ್ರೈವ್ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 15 GB. ಒಂದು ಗೂಗಲ್ ಡ್ರೈವ್ನ ಒಂದು ಒಟ್ಟು ಸಂಗ್ರಹ ಸಾಮರ್ಥ್ಯ 15 GB. 1 ನಿಬ್ಬನ್ ಎಂದರೆ 4 ಬೀಟ್ಗಳು. ಇವುಗಳಲ್ಲಿ ಕೆಳಗಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಸ್ಕ್ಯಾನರ್. ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು. ಇದಕ್ಕೆ ಸರಿಯಾದಂತಹ ಉತ್ತರ 1. ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕಭಾಷೆಯನ್ನು ಈ ಕೆಳಗಿನ ಒಂದರಂತೆ ಟೈಪಿಸಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಯಾವಿವ್ಜನಿಕ್. ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀಲಿ ಸಂಯೋಜನೆ. ಇದಕ್ಕೆ ಸರಿಯಾದಂತಹ ಉತ್ತರ Ctrl+N.